ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನನ್ನ ಈವ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 5 o'clock ಆಗಿದೆ ಈಗ. ಸೊ ಈಚೆ ಕಸ ಗುಡಿಸಿ ಮನೇಲಿ ಸಹ ಕಸ ಗುಡಿಸೋಣ ಅಂತೇಳಿ ಫಸ್ಟ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೋಫಾ ಮತ್ತು ಚಿಕ್ಕ ಪುಟ್ಟ ಡಸ್ಟ್ ಇರುತ್ತೆ, ಪಾಪು ಇರ್ತಾನಲ್ಲ ಅದಕ್ಕೆ ಅಂತೇಳಿ ಕ್ಲೀನ್ ಮಾಡ್ಕೊಳೋಣ ಅಂತೇಳಿ ಬಂದೆ. ಅಷ್ಟರಲ್ಲಿ ನಮ್ಮ ಪಾಪು ಎದ್ಬಿಟ್ಟ. ಅವನು ಇತ್ತೀಚೆಗೆ ಅಂಗನವಾಡಿಗೆ ಒಂದು ವೀಕಿಂದ ಕಳಿಸ್ತಾ ಇರೋದ್ರಿಂದ ನಿದ್ದೆಯಲ್ಲಿ ಸ್ವಲ್ಪ ಎದ್ದೇಳೋದು, ಅಳ್ಳೋದು ಮತ್ತು ಮಾತಾಡೋದು, ಮಮ್ಮಿ ಮಮ್ಮಿ ಅನ್ನೋದೆಲ್ಲ ಜಾಸ್ತಿ ಆಗೋಗಿದೆ. ಮಲಗ್ಸೋಕ್ಕೆ ಟ್ರೈ ಮಾಡಿದೆ, ಬಟ್ ಅವ್ನು ಮಲಗಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಸೈಕಲ್ ಆದರೂ ಕರ್ಕೊಂಡೋದೆ, ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾನೆ ಅಂತೇಳಿ. ಆಲ್ಮೋಸ್ಟ್ 1 hour ಫುಲ್ಲು ಸುತ್ತ ಆಡ್ಕೊಂಡು ನಾನು ನನ್ನ ಮಗ ಇಬ್ಬರು ಸಹ ಮನೆಗೆ ಬಂದ್ವಿ. ನಾವು ಮನೆ ಬಿಟ್ಟಾಗ 5:30, ಇವಾಗ 6:30 ಆಗಿದೆ. ಸೊ ಮನೆಗೆ ಬಂದು ಮನೇಲಿ ಏನೇನು ಕೆಲಸ ಐತೆ ಪೆಂಡಿಂಗ್, ಆ ಕೆಲಸ ಎಲ್ಲ ಮಾಡಿಕೊಂಡೆ. ನಾನು ರೆಕಾರ್ಡ್ ಮಾಡ್ತಾ ಇರೋದು ನೋಡಿ ಬಂದು ಅವನು ಸಹ ಮಾತಾಡ್ತಾ ಇದ್ದ. ಎಲ್ಲರದ್ದು ಕಾಫಿ ಆಯ್ತಾ? ಏನು ಮಾಡ್ತಿದ್ದೀರಲ್ಲ? ಏನು ಮಾಡ್ತಾ ಇದ್ದೀರಾ ಹಂಗೇಳಿ? ಏನು ಮಾಡ್ತಾ ಇದ್ದೀರಾ? ವಿಡಿಯೋ ಲೈಕ್ ಮಾಡಿ ಅಂತೇಳಿ. ಅದಾದಮೇಲೆ ಅವನು ನಾನು ವಿಡಿಯೋ ಮಾಡ್ತೀನಿ ಕೊಡು ಅಂತ ಇದೆ. ನಾನು ಫೋನ್ ಎತ್ಕೊಂಡ್ಬಿಟ್ಟೆ, ಅದಕ್ಕೆ ಟ್ರೈಪಾಡ್ ಎತ್ಕೊಂಬಂದು ಆಳ್ತಾ ಇದ್ದಾನೆ. ಫೋನ್ ಹಾಕು, ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿ. ಈಗ ಒಂದು 7 o'clock ಆಗಿದೆ. ಸೊ ಹಸ್ಬೆಂಡ್ ಬಂದ ಮೇಲೆ ನಾವು ಮೂವರು ಕುತ್ಕೊಂಡು ಮಾತಾಡಿಕೊಂಡು ನನ್ನ ಪಾಪುಗೆ ಹಾಲು ಕೊಡ್ತೀನಿ, ಕಾಯಿಸ್ಕೊಡ್ತೀನಿ. ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಸಹ ನಾವು ಟೀ ಕಾಫಿ ಏನೂ ಕುಡಿಯೋಲ್ಲ. ಈಗ ನಾವು ಕುಡಿದಿರ ನನ್ನ ಮಗನೂ ಕುಡಿಯೋಕ್ಕೆ, ನಾವು ಕುಡಿದ್ರೆ ಮಾತ್ರ ಅವನು ಕುಡಿತಾನೆ. ಸೊ ಅದಕ್ಕೋಸ್ಕರ ನಾವು ಅವ್ರ ಜೊತೆ ಕುತ್ಕೊಂಡು ಇಬ್ಬರು ಸಹ ಮೂವರು ಸಹ ಹಾರ್ಲಿಕ್ಸ್ ಕುಡಿತಾ ಇದ್ದೀವಿ ಅವನಿಗೋಸ್ಕರ. ನಮ್ಮ ಹಸ್ಬೆಂಡ್ ಬಂದಮೇಲೆ ನಾವು ಆಲ್ಮೋಸ್ಟ್ ಕುಡಿಯೋದು. ಮಾತಾಡ್ಕೊಂಡು ಚಿಚ್ಚಾಡ್ತರ ಮಾತಾಡಿಕೊಂಡು ನಾವು ಆ ಪಾಪುಗೂ ಸಹ ಕುಡಿಸ್ಕೊಂಡು ಕುತ್ಕೊತೀವಿ ಒಂದು 1/2 hour ಮಾತಾಡ್ಕೊಂಡು ಹಾಗೆ. ಸೊ ಅದಾದಮೇಲೆ ಹಸ್ಬೆಂಡ್ ಸೊಪ್ಪು ತಂದಿದ್ರು. ಸೊ ಸೊಪ್ಪು ಸಾರು ಮಾಡು ಅಂತೇಳಿ. ಸೊ ಅದನ್ನ ಪ್ರಿಪ್ರೇಷನ್ ಮಾಡ್ಕೊತಿದ್ದೀನಿ. ಇವತ್ತು ಲೇಟೇ ಆಗೋಗ್ಬಿಡ್ತು, 7:40 ಆಗೋಗಿದೆ ಕಿಚನ್ಗೆ ಬರೋಷ್ಟೊತ್ತಿಗೆ. ಆಲ್ಮೋಸ್ಟ್ ನಾನೊಂದು 7:20 ಹಾಗೆ ಬಂದು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಇವತ್ತು 7:40 ಆಗಿತ್ತು. ಸರಿ ಅಂತೇಳಿ ಬೇಗ ಏನೇನು ಅಡುಗೆ ಎಲ್ಲ ಮಾಡಬೇಕು ಎಲ್ಲ ಮಾಡಿದ್ದೀನಿ. ಎಗ್ ಮತ್ತು ಸೊಪ್ಪು ಸಾರು, ಮುದ್ದೆ, ರೈಸ್ ಮತ್ತು ಹಪ್ಪಳ ಬೇಕು ಅಂತ ಹೇಳಿದ್ರು. ಸೊ ಹಪ್ಪಳ ಸಹ ಮಾಡಿದೆ. ಇನ್ನೇನು ಪಾತ್ರೆ ತೊಳೆದು ಮಲಗೋದಷ್ಟೇ ಬಾಕಿ. ಇದಾಗಿತ್ತು ಇವತ್ತು.